ವೇಳೆ ಯುವಕರ ಫೈಟ್ ವಿರುಪಾಪುರ ಗುಡ್ಡದಲ್ಲಿ ಆಗಿದ್ದಾದ್ರೂ ಏನು? ಎಣ್ಣೆ ಕಿಕ್, ಆಮೇಲೆ ಏನಾಯ್ತು? ಹೋಳಿ ಹೊಡೆದಾಟ. ಹೋಳಿ ಅಂದ್ರೆ ಬಣ್ಣಗಳ ಆಟ, ಬಣ್ಣಗಳ ಹಬ್ಬ. ಆದ್ರೆ ಇಲ್ಲಿ ಬಡದಾಡ್ಕೊಂಡಿದ್ದಾರೆ ಬಣ್ಣ ಹಚ್ಕೊಂಡು. ಕೊಪ್ಪಳದಲ್ಲಿ ಹೋಳಿ ವೇಳೆ ಯುವಕರ ಫೈಟ್, ಗಂಗಾವತಿಯ ವಿರುಪಾಪುರ ಗುಡ್ಡ ಬಳಿ ಹೊಡೆದಾಡ್ಕೊಂಡಿದ್ದಾರೆ. ಎಣ್ಣೆ ಪಾರ್ಟಿ ವೇಳೆ ಕಲ್ಲನ್ನ ಎತ್ತ ಹಾಕಿ ಹೊಡೆದಾಡ್ಕೊಂಡಿರೋದು ಇವರು. ಮಾಮೂಲಿ ಆಗಲ್ಲ, ದೊಡ್ಡ ಮಟ್ಟದಲ್ಲೇ ಗಲಾಟೆ ಮಾಡ್ಕೊಂಡಿದ್ದಾರೆ. ಬಣ್ಣ ಹಚ್ಕೊಂಡು, ಬಣ್ಣ ಎರ್ಚಾಡ್ಕೊಂಡು, ಹಬ್ಬ ಮಾಡಿಕೊಂಡು, ಅದಾದ್ಮೇಲೆ ಎಣ್ಣೆ ಪಾರ್ಟಿ ಸಂದರ್ಭದಲ್ಲಿ ಹೊಡೆದಾಡ್ಕೊಂಡಿದ್ದಾರೆ. ಒಂದು ಗುಂಪಿನ ಯುವಕರ ಮೇಲೆ ಕಲ್ಲು ಎತ್ತಾಕಿರುವಂಥದ್ದು. ಇನ್ನೊಂದು ಗುಂಪಿನ ಯುವಕರು ತುಂಗಭದ್ರಾ ನದಿ ತೀರದಲ್ಲಿ ಪಾರ್ಟಿ ಮಾಡುವಂತ ಸಮಯದಲ್ಲಿ ನಡೆದಂತ ಗಲಾಟೆ ಇದು. ಗಲಾಟೆಯಲ್ಲಿ ಭಾಗಿಯಾದಂತ 5ರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ ದೃಶ್ಯಾವಳಿಗಳಲ್ಲಿ. ಹೋಳಿ ಹಬ್ಬದ ದಿನ ಯಾರಾದ್ರೂ ದೂರದಿಂದ ನೋಡ್ಬೇಕಾದ್ರೆ ಏನೋ ಹೋಳಿ ಆಡ್ಕೊಂತಿರ್ಬೇಕು, ಬಣ್ಣ ಎರಿಸ್ತಾ ಇರ್ಬೇಕೇನೋ ಅನ್ಕೊಬೇಕು. ಅದೆಲ್ಲ ಆಗಿರೋದಲ್ಲಿ ಚೆನ್ನಾಗಿ ಹೊಡೆದಾಡ್ಕೊಂಡ್ಬಿಟ್ಟಿದ್ದಾರೆ ಕಲ್ಲೆಲ್ಲ ಎತ್ತಾಕೊಂಡು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕೊಪ್ಪಳದ ಪ್ರತಿನಿಧಿ ಶರಣಪ್ಪ ಬಚ್ಚಲಾಪುರ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣಪ್ಪ, ಈ ಘಟನೆ ಕಾರಣ ಏನು? ಯಾವ ಕಾರಣಕ್ಕೋಸ್ಕರ ಹೊಡೆದಾಡ್ಕೊಂಡ್ರು? ಮತ್ತೆ ಅವರೆಲ್ಲರೂ ಕೂಡ ಸ್ಥಳೀಯರೇನಾ, ಗೊತ್ತಿರುವಂತವ್ರೇನಾ ಅವ್ರವ್ರಿಗೆ? ಪೃಥ್ವಿ, ಇದು ನಿನ್ನೆ ನಡೆದಿರುವಂತ ಘಟನೆ. ನಿನ್ನೆ ಏನು ಹೋಳಿ ಹಬ್ಬ ಇತ್ತು, ಅದರಲ್ಲಿ ಎರಡು ಗುಂಪುಗಳ ಮಧ್ಯೆ ಮಾರಾಮಾರಿಯಾಗಿದೆ. ಅದರಲ್ಲಿ ಒಂದು ಗಂಗಾವತಿ ಪಟ್ಟಣದವರು, ನಗರದವರು ಅಂತಾರೆ, ಇನ್ನೊಂದು ಕಡೆ ಹೊಸಪೇಟೆಯವರು. ಆದ್ರೆ ಒಬ್ರಿಗೊಬ್ರು ಪರಿಚಯ ಅಲ್ಲ. ಆದ್ರೆ ಅಲ್ಲಿ ನಿನ್ನೆ ಏನು ಹೋಳಿ ಹಬ್ಬದ ನಂತರ ಸ್ನಾನಕ್ಕೆ ತುಂಗಭದ್ರಾ ನದಿ ಬಂದಿದ್ರು. ಆ ಸಂದರ್ಭದಲ್ಲಿ ಒಂದು ಸಣ್ಣ ವಿಷಯಕ್ಕೆ ಇಬ್ಬರ ಮಧ್ಯೆ ಕಿರಿಕಾಗಿದೆ. ಈ ಕಿರಿಕು ಮತ್ತು ದೀರ್ಘಕ್ಕೆ ಹೋಗಿ ಎರಡು ಕಡೆ ಗುಂಪಿನವರು, ಆದ್ರೆ ಒಂದು ಮೂಲದ ಪ್ರಕಾರ ಎರಡು ಕಡೆಯಲ್ಲೂ ಆಗಲೇ ಪಾನಮತ್ತರು ಆಗಿದ್ರು ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದ್ವಿ. ಈ ಹಿನ್ನೆಲೆಯಲ್ಲಿ ಅವರು ಒಬ್ರಿಗೊಬ್ರು ಜಗಳ ಆರಂಭ ಆಯ್ತು. ಏನು ಒಂದಿಷ್ಟು ಯಾರಿಗೋ ಒಬ್ರಿಗೆ ಮಧ್ಯೆ ಮಾತುಕತೆ ಆಗುವಂತ ಸಂದರ್ಭದಲ್ಲಿ ಆಗಿರುವಂತ ಗಲಾಟೆ ಒಂದು ಕ್ಷುಲ್ಲಕ ಕಾರಣಕ್ಕಾಗಿರುವಂತ ಗಲಾಟೆಯಲ್ಲಿ ಈ ಮಟ್ಟಕ್ಕೆ ಹೋಯಿತು. ಜೊತೆಗೆ ಏನು ಒಂದಿಷ್ಟು ಯುವಕರು ಅವ್ರ ಮೇಲೆ ಕಲ್ಲು ಎತ್ತಿ ಹಾಕಿದ್ರು, ಮತ್ತೆ ಹೊಡೆದಾಡಿದ್ರು. ಬಯದಾಗಿರೋ ನಂತರ ಏನು ಪೊಲೀಸರು ಅಲ್ಲಿಗೆ ಬಂದು ಕಳೆದ 5 ಜನರನ್ನ ಈಗಾಗಲೇ ವಶಕ್ಕೆ ಪಡಿಸಿದ್ದಾರೆ. ಆದ್ರೆ ಈ ಘಟನೆಗೆ ಯಾರು ಇನ್ನೂವರೆಗೆ ದೂರು ನೀಡಲ್ಲ. ದೂರು ನೀಡಿದ್ರೆ ಮಾತ್ರ ಪ್ರಕರಣ ತೆಗೆದುಕೊಂಡು ಆ ತನಿಖೆ ಮಾಡಬಹುದು ಅನ್ನುವಂತ ಪೊಲೀಸರ ಮಾಹಿತಿ ಇದೆ. ಆದ್ರೆ ಏನು ನಿನ್ನೆ ಆಗಿರುವಂತ ಘಟನೆ ನಂತರ ಇದು ಈಗ ಅವರು ಇದಕ್ಕಿದ್ದಾರೆ. ಪೊಲೀಸರ ವಿಚಾರಣೆ ನಂತರ 5 ಜನರು ಒಂದ್ ವೇಳೆ ದೂರು ನೀಡದಿದ್ರೆ ಅವರನ್ನು ಬಿಡುವಂತ ಸಾಧ್ಯತೆ ಇದೆ. ಆದ್ರೆ ಏನು ವಿಶ್ವ ಪರಂಪರಾ ಪಟ್ಟಿಯಲ್ಲಿರುವಂತ ಆನೆಗುಂದಿ ಭಾಗದಲ್ಲಿ ಮತ್ತು ಹಂಪೆ ಮತ್ತು ವಿರುಪಾಪುರ ಗಡ್ಡೆ ಅಂತ ಹೇಳಿದ್ರೆ ವಿರೂಪಾಕ್ಷ ದೇವಾಲಯದ ಇನ್ನೊಂದು ದಡದಲ್ಲಿ ಏನು ಹಂಪಿಯ ವಿರೂಪಾಕ್ಷ ದೇವಾಲಯ, ಮತ್ತೊಂದು ಕಡೆ ವಿರುಪಾಪುರ ಗಡ್ಡೆ ಇದೆ. ಇಲ್ಲಿ ಏನು ತುಂಗಭದ್ರಾ ನದಿಗೆ ಸಾಕಷ್ಟು ಜನ ಬರ್ತಾರೆ. ಇಂಥ ಸಂದರ್ಭದಲ್ಲಿ ಆಗಿರುವಂತ ಘಟನೆಗೆ ಇಲ್ಲಿ ನಿಯಂತ್ರಿಸಬೇಕಾಗಿತ್ತು ಪೊಲೀಸರು ಅನ್ನೋದು ಅಂತಿದೆ. ಮತ್ತು ಈ ಘಟನೆಗಳಲ್ಲಿ ಸಾಕಷ್ಟು ಭದ್ರತೆ ವಹಿಸಿದ್ರು ಸಹ ಈ ಘಟನೆಯ ನಂತರ ಇಲ್ಲಿ ಎಲ್ಲೋ ಲೋಪ ಆಗಿದೆ ಅನ್ನೋದು ಕಂಡು ಬರ್ತಾ ಇದೆ. ಪೃಥ್ವಿ, ಓಕೆ, ಧನ್ಯವಾದ ಶರಣಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಒಂದು ಬ್ರೇಕ್ ಆದ್ಮೇಲೆ ಸಿದ್ದರಾಮಯ್ಯನವರು ದಾಖಲೆಯ 17ನೇ ಬಜೆಟ್ ಅನ್ನ ಮಂಡಿಸ್ತಾ ಇರುವಂತದ್ದು. ಅದಕ್ಕೆ ಯಾವ ರೀತಿಯಾಗಿ ರೆಡಿ ಆಗಿದ್ದಾರೆ, ಏನೇನೆಲ್ಲ ನಿರೀಕ್ಷೆಗಳಿದಾವೆ, ಅದರ ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ.